ಹಾಯ್ ನಮಸ್ತೆ. 12 ರಾಶಿಗಳಲ್ಲಿ 2ನೇ ರಾಶಿ ವೃಷಭ ರಾಶಿ, ದಟ್ ಇಸ್ ಟೌರಸ್ ಜೋಡಿಯಾಕ್ ಸೈನ್. ಇದು ತುಂಬಾ ಸ್ಪೆಷಲ್ ಅಂತಂದ್ರೆ ಭಗವಂತ ಶ್ರೀಕೃಷ್ಣನ ಜನನವಾಗಿದ್ದು ಇದೇ ರಾಶಿಯಲ್ಲಿ. ಸೊ ದ ರೂಲಿಂಗ್ ಪ್ಲಾನೆಟ್ ಇಸ್ ಶುಕ್ರ, ವೀನಸ್ ಪ್ಲಾನೆಟ್ ಅಂಡ್ ತತ್ವ ಬಂದ್ಬಿಟ್ಟು ಅರ್ತ್ ಎಲಿಮೆಂಟ್ ಪ್ಲಾನೆಟ್. ಸೊ ಇವ್ರದ್ದು ಪರ್ಸನಾಲಿಟಿ ಟ್ರೇಟ್ಸ್ ಏನು, ಸ್ಟ್ರೆಂತ್ ಏನು, ವೀಕ್ನೆಸ್, ಯಾವ ಕರಿಯರ್ ಫೀಲ್ಡ್ ಅಲ್ಲಿ ಇವರು ಸೂಟ್ ಆಗ್ತಾರೆ ಅಂತ ತಿಳ್ಕೊಬಹುದು. ಇದು ಪರ್ಸನಾಲಿಟಿ ಟ್ರೇಟ್ಸ್ ಅಂತಂದ್ರೆ ಸೊ ಟೌರಸ್ ಸೈನ್ ಅಂದ್ರೆ ವೃಷಭ ರಾಶಿಯವರು ತುಂಬಾ ಎಂಬಿಷಿಯಸ್, ಹಂಬಲ್, ಪೇಷನ್ಸ್ ಜಾಸ್ತಿ, ಸ್ಟೆಮಿನಾ ಜಾಸ್ತಿ, ಆಮೇಲೆ ಪ್ರಾಕ್ಟಿಕಲ್, ಗ್ರೌಂಡೆಡ್, ಟ್ರಸ್ಟ್ ವರ್ದಿ, ಲಾಯಲ್ ಪೀಪಲ್, ಪೇಷನ್ಸ್ ಜಾಸ್ತಿ. ಆಮೇಲೆ ಕೋಪ ಬಂದ್ಬಿಟ್ರೆ ಇವ್ರು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇವ್ರು ಯಾವಾಗಲೂ ಸಮ್ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ಹೊಸ ಹೊಸ ಚಾಲೆಂಜಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟ. ಸೇಮ್ ವರ್ಕ್ ಮಾಡ್ಲಿಕ್ಕೆ ಇವ್ರಿಗೆ ಇಷ್ಟ ಆಗಲ್ಲ. ಆಲ್ವೇಸ್ ಲುಕಿಂಗ್ ಫಾರ್ ಅ ನ್ಯೂ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್. ವೆರಿ ನಾಲೆಜಬಲ್, ವೆರಿ ಶಾರ್ಪ್, ಯಾರಲ್ಲಿ ಕೂಡ ಈಸಿಲಿ ಇವರು ಫೂಲ್ ಕೂಡ ಆಗಲ್ಲ. ಆಮೇಲೆ ಇವರು ದುಡ್ಡನ್ನ ವೆರಿ ಗುಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳ್ಬೋದು. ಹೇಗೆ ನಾನು ಮನಿಯನ್ನ ಸೇವ್ ಮಾಡ್ಕೋಬೇಕು, ಆಮೇಲೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು, ಅದರಿಂದ ನಾನು ಹೇಗೆ ಪ್ರಾಫಿಟ್ ತಗೋಬೇಕು, ಜಸ್ಟ್ ಲೈಕ್ ಒಂದು ಬ್ಯಾಕಪ್ ಪ್ಲಾನಿಂಗ್ಸ್ ಇದ್ದೇ ಇರುತ್ತೆ ಇವರಲ್ಲಿ. ವೆರಿ ಅಟ್ರಾಕ್ಟಿವ್ ಪರ್ಸನಾಲಿಟಿ, ಯಾಕಂದ್ರೆ ಇವರಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ. ಒಂದು ಅಪೋಸಿಟ್ ಪರ್ಸನ್ ಅನ್ನ ಅಟ್ರಾಕ್ಟ್ ಮಾಡುವಂತಹ ಪವರ್ ಇವರಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಪ್ರೀತಿಯ ವಿಚಾರದಲ್ಲಿ ಕೂಡ ತುಂಬಾ ಪಾಸಿಟಿವ್ನೆಸ್ ಜಾಸ್ತಿ. ಇದು ಪರ್ಸನಾಲಿಟಿ ಟ್ರೇಟ್ಸ್ ಆಯ್ತು. ಆಮೇಲೆ ಸ್ಟ್ರೆಂತ್ ಏನು ಅಂತಂದ್ರೆ ವೆರಿ ರಿಲಯಬಲ್, ಲಾಯಲ್, ಹಂಬಲ್, ಪೇಷನ್ಸ್ ಜಾಸ್ತಿ, ವೆರಿ ಡಿಟರ್ಮೈಂಡ್. ಯಾವುದೇ ಒಂದು ನನಗೆ ಗೋಲ್ ಅನ್ನ ರೀಚ್ ಮಾಡಬೇಕು, ಡೆಸ್ಟಿನೇಷನ್ ಅನ್ನ ರೀಚ್ ಮಾಡಬೇಕಂದ್ರೆ ದೇ ಆರ್ ರನ್ನಿಂಗ್ ಲೇಟ್, ಪ್ರೋಕ್ರಾಸ್ಟಿನೇಟರ್ಸ್ ಅಂತ ಹೇಳ್ತೀವಿ. ಬಟ್ ಆದ್ರೂ ಕೂಡ ತನ್ನ ಡೆಸ್ಟಿನೇಷನ್, ತನ್ನ ಗೋಲ್ ಅನ್ನ ರೀಚ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಿ ಕೂಡ ಅದನ್ನು ಕೂಡ ರೀಚ್ ಆಗ್ತಾರೆ. ಇವ್ರಿಗೆ ಫುಡ್ ತುಂಬಾ ಇಷ್ಟ, ವೆರೈಟಿ ಆಫ್ ಫುಡ್ ತಿನ್ಲಿಕ್ಕೆ ಇಷ್ಟ, ಮ್ಯೂಸಿಕ್ ಇಷ್ಟ, ಆಮೇಲೆ ಒಂದು ಬ್ಯೂಟಿಫುಲ್ ಸರೌಂಡಿಂಗ್ ಬೇಕು. ಅಂದ್ರೆ ನೇಚರ್ ಅಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಕೂಡ ಇಷ್ಟ. ಯಾವುದೇ ಒಂದು ಡಿಫಿಕಲ್ಟ್ ಸಿಚುವೇಶನ್ ಇದ್ದಾಗ ಕಾಮ್ ಆಗಿ, ಗ್ರೌಂಡೆಡ್ ಆಗಿ ಆ ಸಿಚುವೇಶನ್ ಅನ್ನ ಕೂಡ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇವರಲ್ಲಿ ಇರುತ್ತೆ. ದೇ ಆರ್ ಲವರ್ ಆಫ್ ಲಕ್ಸುರಿ ಅಂಡ್ ಕಂಫರ್ಟ್ ಝೋನ್. ಯಾಕಂದ್ರೆ ರೂಲಿಂಗ್ ಪ್ಲಾನೆಟ್ ಇಸ್ ವೀನಸ್ ಅಂತ. ಆಲ್ವೇಸ್ ಲಕ್ಸುರಿಯಸ್ ಗಾಡಿ ಬೇಕು, ಆಮೇಲೆ ಮನೆ ಬೇಕು, ಆಲ್ವೇಸ್ ಲಕ್ಸುರಿಯಸ್ ಐಟಮ್ಸ್ ಕಂಡ್ರೆ ಇವ್ರಿಗೆ ಇಷ್ಟ. ಯಾಕಂದ್ರೆ ಇವ್ರ ಲೈಫಲ್ಲಿ ಇವ್ರಿಗೆ ಹೇಗೆ ನಾನು ಲೈಫ್ ಲೀಡ್ ಮಾಡಬೇಕು, ಅವ್ರ ಲೈಫಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿರುತ್ತಾರೆ. ಸೊ ವೀಕ್ನೆಸಸ್ ಅಂದ್ರೆ ದಟ್ ಇಸ್ ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಹೇಳ್ತೀವಿ. ಅಂತಂದ್ರೆ ಯಾವುದೇ ಒಂದು ವಿಚಾರಕ್ಕೂ ಅವರು ಈಸಿಲಿ ಚೇಂಜ್ ಆಗಲ್ಲ. ದೇ ವಿಲ್ ಟೇಕ್ ದ ಅಡ್ವೈಸ್ ಫ್ರಮ್ ದಿ ಅದರ್ಸ್, ಬಟ್ ತಮಗೆ ಏನು ತಿಳಿಯುತ್ತೆ ಅದನ್ನೇ ಅವ್ರು ಮಾಡೋದು. ಆಮೇಲೆ ಇನ್ಫ್ಲೆಕ್ಸಿಬಿಲಿಟಿ, ಯಾವುದೂ ಕೂಡ ತಮ್ಮದೇ ನಿಜ ಅಂತೇಳಿ ಕೂಡ ಪ್ರೂಫ್ ಮಾಡ್ತಾರೆ. ಅದು ತುಂಬ ಪೊಸೆಸಿವ್ನೆಸ್ ಜಾಸ್ತಿ, ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಪೊಸೆಸಿವ್ನೆಸ್ ಜಾಸ್ತಿ. ಆಮೇಲೆ ಸ್ಲೋ ಟು ಫಾರ್ಗಿವ್, ಅಂದ್ರೆ ಯಾವ್ದೋ ಇವ್ರ ಲೈಫಲ್ಲಿ ಚೀಟ್ ಮಾಡಿರ್ಬೋದು, ಯಾವುದೋ ಒಂದು ಪರ್ಸನ್ ಇವ್ರ ಲೈಫಲ್ಲಿ ಇಂಟರ್ಫಿಯರ್ ಆದಾಗ ಇವರು ತುಂಬಾ ಸೂಪರ್ ಪವರ್ ಅಂತ ಹೇಳ್ತಾ ಇದ್ದೀನಿ, ಅವರನ್ನು ಮರೀಲಿಕ್ಕಾಗಲ್ಲ. ದೇ ವಿಲ್ ನಾಟ್ ಈಸಿಲಿ ಫಾರ್ಗೆಟ್ ದಟ್ ಪರ್ಸನ್ ಅಂತ ಹೇಳಿ. ಫ್ಲೆಕ್ಸಿಬಲ್. ಆಮೇಲೆ ಮೆಟೀರಿಯಲಿಸ್ಟಿಕ್ ಲೈಫ್, ತಮ್ಮ ಸಲುವಾಗಿ ಅವರು ಖರ್ಚು ಕೂಡ ಮಾಡ್ತಾರ. ಅಂದ್ರೆ ಇವ್ರು ದೇ ಲೈಕ್ ದ ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈಸಿಲಿ ಚೇಂಜ್ ಆಗಲ್ಲ, ಹಠ ತುಂಬಾ ಜಾಸ್ತಿ ಇವರಲ್ಲಿ. ಸೊ ಅವ್ರು ಯಾವ ಕರಿಯರ್ ಫೀಲ್ಡ್ ಅಲ್ಲಿ ಇವರು ಸೂಟ್ ಆಗ್ತಾರ ಅಂತಂದ್ರೆ ಫಸ್ಟ್ ಒನ್ ಇಸ್ ದಿ ಬಿಸ್ನೆಸ್ ಅಲ್ಲಿ ಅಂತಂದ್ರೆ ಬ್ಯೂಟಿ, ಫುಡ್ ಇರ್ಬೋದು, ಜ್ಯುವೆಲರಿ, ಹೋಟೆಲ್ ಆಗಲಿ, ಆಮೇಲೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಒಟ್ ಬ್ಯೂಟಿ ರಿಲೇಟೆಡ್ ಬಿಸ್ನೆಸ್ ಇವರು ಕೂಡ ಮಾಡಬಹುದು. ಆಮೇಲೆ ಹೋಟೆಲ್ ಬಿಸ್ನೆಸ್ ಕೂಡ. ಆಮೇಲೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್, ಯಾಕಂದ್ರೆ ಇವರು ದೇ ಆರ್ ವೆರಿ ಗುಡ್ ಫೈನಾನ್ಸ್ ಅಡ್ವೈಸರ್ ಅಂತ ಹೇಳಿ. ಯಾಕಂದ್ರೆ ಇವ್ರಿಗೆ ಗೊತ್ತು ಹೇಗೆ ನಾನು ಬ್ಯಾಕಪ್ ಪ್ಲಾನ್ ಮಾಡ್ಕೋಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು, ಹೇಗೆ ನಾನು ಪ್ರಾಫಿಟ್ ತಗೋಬೇಕು, ಇದೆಲ್ಲ ಗೊತ್ತು. ಸೊ ಫೈನಾನ್ಷಿಯಲ್ ಅಂದ್ರೆ ಬ್ಯಾಂಕಿಂಗ್, ಫೈನಾನ್ಸ್ ಅಲ್ಲಿ ಇವರು ತುಂಬಾ ಸೂಟ್ ಆಗ್ತಾರೆ. ಆಮೇಲೆ ಫಾರ್ಮಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೂ ಕೂಡ ಇವು ಟೌರಸ್ ಸೈನ್ ಅವರು ಇಲ್ಲಿ ಈ ಕರಿಯರ್ ಫೀಲ್ಡ್ ಅಲ್ಲಿ ಕೂಡ ಸೂಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.